ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಬರ್ರ ಬರ್. ಓಕೆ, ಸೊ ಹಲೋ ಮೈ ವಾಟ್ಸಪ್. ಬೆಳ್ಳುಳ್ಳಿ ಕಬಾಬ್ ಏನಂತಾರೆ, ರೀಸೆಂಟ್ಲಿ ಇದೊಂದು ಟ್ರೆಂಡ್ ಬಂದಿತ್ತು, ಬೆಳ್ಳುಳ್ಳಿ ಕಬಾಬ್ ಅಂತ. ನಾನು ನೋಡಿದೆ, ಸುಮಾರು ರೀಲ್ಸ್ಗಳು ನೋಡಿದೆ, ಬಟ್ ಒಂದ್ಸತಿ ನೋಡಿ ನಾನು ಟ್ರೈ ಮಾಡಿರಲಿಲ್ಲ. ಜಸ್ಟ್ ಬಿಕಾಸ್ ಗುಲ್ಬರ್ಗ ಒಳಗಿರ್ತಿದ್ದೆ, ರೂಮ್ ಒಳಗಿರ್ತಿದ್ದೆ, ಅಲ್ಲಿ ಅಷ್ಟೊಂದು ನಂಗೆ ಅವು ಇಂಗ್ರೀಡಿಯೆಂಟ್ಸ್ ಸಿಗ್ತಿರ್ಲಿಲ್ಲ. ಸೊ ಮನೆ ಒಳಗೆ ಮಾಡತ್ತೆ ಏನಿಲ್ಲ ವಿಡಿಯೋ ಮಾಡತ್ತ. ಓಕೆ, ಸೊ ತುಂಬ ದಿನಗಳಾದಮೇಲೆ ಒಂದು ಫುಡ್ ಬ್ಲಾಗ್ ಮಾಡತ್ತೀನಿ. ಅಂದ್ರೆ ಮೀನ್ಸ್ ನಾ ಓನ್ ಪ್ರಿಪೇರ್ ಮಾಡಿದ್ದು ಒಂದು ಬ್ಲಾಗ್ ಮಾಡತ್ತೀನಿ. ಆ್ಯಂಡ್ ಎದಕ್ಕೆ ಬ್ರೇಕ್ ತೊಗೊಂಡಿದ್ದಂತ ಅದೇ ಈ ಬ್ಲಾಗ್ದಾಗ ಹೇಳ್ತೀನಿ ಅಂತ ತಿನ್ಕೊಂಡು ಮಾತಾಡೋಣ. ಸೊ ಇವತ್ತಿನ ಡೇ ಲೆಟ್ಸ್ ಬನ್ನಿ. ಸೊ ಏನೇನು ಬೇಕು ಅವೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮುಂಚೆನೆ ಕ್ಯಾಮ್ರಾಮನ್ ಪ್ಲೀಸ್ ಹತ್ರ ಬನ್ನಿ, ಇಲ್ಲಿ ತೋರಿಸಿ ಎಲ್ಲ. ಸರಿ, ಕ್ಯಾಮ್ರಾ ಹಿಂಗೆ ಇಲ್ಲಿ ಹಿಡಿಬೇಕು, ಹೆಂಗೆ ನಾ ಇಲ್ಲಿ ನಿಂತಿರ್ತೀನಿ. ಸೊ ನನ್ನ ಭುಜದ ನನ್ನ ಒಂದು ಶೋಲ್ಡರ್ ಇರುತ್ತಲ್ಲ, ಈ ಒಂದು ಆ್ಯಂಗಲ್ ತೋರಿಸ್ಬೇಕು. ಗೊತ್ತು ಲೋಪರ್ ಮುಂಡೆ ಆಯ್ತಾ? ಓಕೆ, ಲೆಟ್ ಸ್ಟಾರ್ಟ್. ಸೊ ಏನಿಲ್ಲ, ವಿಡಿಯೋ ಒಳಗೆ ಹೇಳ್ದಂಗೆ ಮೊಸರು, ಇವು 4 ಹಿಟ್ಟದವ. ಇದು ಮೈದಾ ಹಿಟ್ಟು, ಇದ್ಯಾವುದು ಹೇಳು? ಹಾಂ, ಸೊ ಇದು ಜೋಳದ ಹಿಟ್ಟು, ಇದವರೆ ಅಕ್ಕಿ ಹಿಟ್ಟು, ಇದ್ಯಾವುದು ಹಿಟ್ಟು? ಮೈದಾ ಹಿಟ್ಟು. ಸೊ ಇದು ಜೋಳದ ಹಿಟ್ಟು. ಇವೆರಡರೇ ಒಂದು ಭಾಳ ಇದು ಅನ್ಸ್ಲತ್ತದ. ಇದು ಅಕ್ಕಿ ಹಿಟ್ಟು, ಇದು ಕಡ್ಲಿ ಹಿಟ್ಟು. ಹಾಂ, ಈಗ ವಾಪಸ್ ಕ್ಯಾಮ್ರಾಮ್ಯಾನ್ ಮತ್ತೆ ಬನ್ನಿ, ತಿರ್ಗಾ ಇದೇ ಆ್ಯಂಗಲ್ ಬನ್ನಿ, ಎಲ್ಲ ಹೇಳ್ಕೊಡ್ಬೇಕಾಗ್ತದೆ. ಸೊ ಅದಾದಮೇಲೆ ಶುಂಠಿ ಮತ್ತು ಲವಂಗ, ಚಕ್ಕಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಹಾಂ, ಡನ್. ಅದು ಬಿಟ್ಟರೆ ಕರೆಕ್ಟ್. ಇದಕ್ಕೇನೋ ಅಂತಾರೆ ತಡ್ರಿ, ಇದಕ್ಕೇನೋ ಅಂತಾರೆ. ಹಾಂ, ಕಸ್ತೂರಿ ಮೇಥಿ. ಎಸ್, ಇದು ಕಸ್ತೂರಿ ಮೇಥಿ. ಆಮೇಲೆ ಇಲ್ಲಿ ಬಂತು ನೋಡ್ರಿ ಚಿಕನ್. ಇದು ಆಮೇಲೆ ತೋರಿಸ್ತೀನಿ ಕ್ಯಾಮ್ರಾಮ್ಯಾನ್. ಫಸ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸರ್ ಒಳಗೆ ಹಾಕ್ಕೊಂಡು, ಸೊ ಇವಾಗ ನಮ್ಮ ಹತ್ರ ಇವಾಗ ರಾಹುಲ್ ಇಲ್ಲ, ಸೊ ನಾನೇ ರುಬ್ಕೋಬೇಕು. ಡನ್. ಸೊ ಆವಾಗಲೇ ಕಸ್ತೂರಿ ಮೇಥಿನ ಯೂಸ್ ಮಾಡಿರಲಿಲ್ಲ, ಆಮೇಲೆ ಹೆಂಗಿದ್ರು ಹಾಕಬೇಕಲ್ಲ, ಸೊ ಅದಕ್ಕೆ ಒಳಗೆ ಹಾಕ್ಬೇಕು. ಸೊ ವಿ ಆರ್ ರೆಡಿ, ಲೆಟ್ಸ್ ಡೂ ದಿಸ್. ಫಸ್ಟು ಎಣ್ಣೆ ಕಾಯ್ಬೇಕು, ಅದಾದ್ಮೇಲೆ ಒಂದೊಂದಾಗಿ ಬಿಡಬೇಕಾ. ನಮ್ಮ ಅಜ್ಜಿ ಹಾಯ್ ಕ್ಯಾಮ್ರಾ ನಮಸ್ತೆ. ಹಿಂಗೆ ನಮಸ್ಕಾರ. ಹಾಯ್. ನೀವು ಯಾರೇ ಓಟ್ ಹಾಕ್ತಿರ್ತೀರಿ? ಕಾಂಟ್ರವರ್ಸಿ ಆಗ್ತದ. ಆಯ್ತು ರೆಡಿ. ಯಾವ ಬಾ ಅಲ್ಲ ಬೇಡ ರೈಟ್ ಬೇಡ ಸೆನ್ಸರಿಂಗ್ ಆಯ್ತಲ್ಲ ಇದು. ಟೆಕ್ನಾಲಜಿ ಗೊತ್ತಿರಲಿಲ್ಲ ನಮ್ಮನಿದೆ. ಓಕೆ ಗಾಯ್ಸ್, ಸೊ ಫೈನಲಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ಯದ. ಆ್ಯಂಡ್ ಓಕೆ, ಸೊ ಇದನ್ನು ಟ್ರೈ ಮಾಡಿ ನೋಡೋಣ ಟೇಸ್ಟ್ ಹೆಂಗ ಅಂತ ಹೇಳೋಣ ಅಂತ. ದೆನ್ ಸ್ವಲ್ಪ ಮಾತಾಡೋದೈತೆ ನಿಮ್ಮ ಜೊತೆ ಮೇಲೆ ಬರ್ರಿ ನಮ್ಮ ರೂಮಿಗೆ. ಆ್ಯಕ್ಚುಲಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ಇದು ಪ್ರಿಪೇರ್ ಮಾಡೋಕೆ, ಇವಾಗ ಮುಗ್ದದ. ಏನಿಲ್ಲ ಅಂದರೂ ಒಂದು ಮೋರ್ ದೆನ್ 40 ಮಿನಿಟ್ಸ್ ನಾನು ತೊಗೊಂಡಿನ ಟೈಮ್.
ಸೊ ಲೆಟ್ಸ್ ಟ್ರೈ. ನಿಜ ಹೇಳ್ತೀನಿ, ಅವ್ರೇನು ಹೇಳಿದಾರಲ್ಲ ವಿಡಿಯೋ ಒಳಗೆ ಒನ್ ಮೋರ್ ಅಂತ, ಲಿಟ್ರಲಿ ಇದು ಒನ್ ಮೋರ್ ಇದು ಮಾಡ್ಕೊಂಡು. I never expected, literally. ಎಷ್ಟು ಮಸ್ತಾಗಿದೆ ಇದು ಕಬಾಬ. ನಂಗೆ ತಿಂತಾನೆ ಇರ್ಬೇಕು ಅನ್ಸೋದು, ಅಷ್ಟು ಚಲೋ ಆಯಿತು. Wow. I don't know from where I have to start. ವೆದರ್ ಸ್ವಲ್ಪ ಭಾಳ ಹಾಟ್ ಐತೆ, ಸೊ ಅದಕ್ಕೆ ಮೌಂಟೇನ್ ಡ್ಯೂ ಡರ್ಕಿ. ದಿಸ್ ಇಸ್ ನಾಟ್ ಎ ಮೌಂಟೇನ್ ಡ್ಯೂ, ದಿಸ್ ಇಸ್ ಅ ಸ್ಪ್ರೈಟ್. ಸ್ಟೋರಿ ಸ್ಟಾರ್ಟ್ ಆಗ್ತದೆ 2019ಇಂದ. ಲಾಕ್ಡೌನ್ ಇನ್ನೇನು ಮುಗಿಲಕ್ಕೆ ಬಂತು, ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು, ಇಲ್ಲ ಇನ್ನೇನು ಮುಗಿಲಕ್ಕೆ ಬಂದಿತ್ತು ಮೇ ಬಿ. ಸೊ ಐ ಥಿಂಕ್ 2020 or 2021 ಅಕ್ಕಪಕ್ಕ ಅವಾಗೊಂದು ಸ್ಟೋರಿ ಸ್ಟಾರ್ಟ್ ಆಗ್ತೈತಿ. ಸೊ ಬಿಫೋರ್ ದ್ಯಾಟ್ ಐ ಹ್ಯಾಡ್ ಎ ಡ್ರೀಮ್, ಆ ಮೋಟೋ ವ್ಲಾಗರ್, ಸೊ ಬೇಸಿಕಲಿ ಆ ಯೂಟ್ಯೂಬರ್ ಅಂತ ಅನ್ಕೋತೀನಿ ನಾನು. ಸೊ ಅದೊಂದು ಡ್ರೀಮ್ ಆಗಿತ್ತು ನನಗೆ. ಆಮೇಲೆ ಆಗ್ತೈತಿ ಇನ್ಸ್ಟಾ ಒಳಗೆ ಕಂಟೆಂಟ್ ಇರೋ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಕೆಲವೊಂದು ಬಂದು, ಕೆಲವೊಂದು ಕಂಟೆಂಟ್ನ ರೀಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಕೆಲವೊಂದು ಹೋಗ್ಯಾವ, ಲೈಕ್ ನಾ ಏನು ಎಕ್ಸ್ಪೆಕ್ಟ್ ಮಾಡಿನಲ್ಲ ಅದಕ್ಕಿಂತ ಚಲೋ ವ್ಯೂಸ್ ಬಂದವು, ಸಾಕು. ಸೊ ಬೇಸಿಕಲಿ ನನಗೆ ಎಷ್ಟು ಫಾಲೋವರ್ಸ್ ಅದಾರಲ್ಲ ಅದಕ್ಕೂ ಸ್ವಲ್ಪ ಜಾಸ್ತಿ ಬಂದರೆ ನಾನು ಖುಷಿ ಆಗ್ತೀನಿ. ಸೊ ಐ ಆಮ್ ಓಕೆ ವಿತ್ ದ್ಯಾಟ್. ನಂಗೆ ಅಂತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾನು ಅದು ಅಪ್ಲೈ ಮಾಡ್ಕೊತಿದ್ದೆ. ಇವಾಗೆಲ್ಲ ಅದಾದಮೇಲೆ ನಾನು ಸ್ವಲ್ಪ ಟೈಮ್ ತೊಗೊಂಡೆ ರಿಕವರ್ ಆಗ್ಲಿಕ್ಕೆ, ಬಟ್ ಅದಾಗಲಿಲ್ಲ ಟು ಬಿ ಫ್ರ್ಯಾಂಕ್. ಸುಮ್ಮನೆ ಅದಾಗಲ್ಲ ಅಷ್ಟೇ. ಯೂಟ್ಯೂಬ್ ಕ್ವಿಟ್ ಮಾಡ್ದೆ, ಮತ್ತು ತಿರ್ಗಾ ಬಂದ, ಮತ್ತು ಕ್ವಿಟ್ ಮಾಡಿ ಮತ್ತು ಇವಾಗ ತಿರ್ಗಾ ಬರ್ಲತ್ತೀನಿ ನಾನು 2 times. ನಾನಂತಲ್ಲ, ನಮ್ಮ ಇಂಡಿಯಾ ಒಳಗೆ ಭಾಳಷ್ಟು ಕ್ರಿಯೇಟರ್ಸ್ ಅದಾರ, ನಮ್ಮ ಕರ್ನಾಟಕ ಒಳಗೂ ಭಾಳಷ್ಟು ಕ್ರಿಯೇಟರ್ಸ್ ಅದಾರ. ರೀಸನ್ ಏನಪ್ಪ ಅಂದ್ರೆ, ಯಾವಾಗಾರ ನಾ ರೀಸನ್ ಕೊಡ್ಬೇಕಂದ್ರೆ ನನಗೆ ಇದು ಲೈನ್ ಭಾಳ ನೆನಪಾಗ್ತದೆ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಸ್ಟೆಪ್ ಬ್ಯಾಕ್ ಅವರ್ ಸೆಲ್ಫ್ ಜಸ್ಟ್ ಬಿಕಾಸ್ ಆಫ್ ದಿ ಸಿಚುವೇಶನ್. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ ನಾಟ್ ಕೆಪಬಲ್. ಮೊದಲು ಸುಮ್ಮನೆ ಹೇಳ್ತಿದ್ದೆ, ಬಟ್ ರಿಯಾಲಿಟಿ ಒಳಗೆ ಅದು ಹಿಟ್ಟಾಯ್ತು ನನಗೆ. ಓಕೆ, ಸೊ ದಿಸ್ ಇಸ್ ಮೈ ಲಾಸ್ಟ್ ಚಾನ್ಸ್, ಲಿಟ್ರಲಿ. ಸೊ ಇದು ಏನಾದರೂ ಕ್ಲಿಕ್ ಆಗಲಿಲ್ಲಪ್ಪ ಅಂದ್ರೆ, ಕ್ಲಿಕ್ ಆಗಲ್ಲ ಅಂತಲ್ಲ, ಕ್ಲಿಕ್ ಆಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಲಿಟ್ರಲಿ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಸೊ ಜರ್ನಿ ಸ್ಟಾರ್ಟ್ ಆಗ್ತದೆ ಇವತ್ತಿಂದ. ಎವ್ರಿ ಡೇ ಐ ಹ್ಯಾಡ್ ಅ ವಿಷನ್ ಆ್ಯಂಡ್ ಐ ಬಿಲೀವ್ ಇನ್ ಮೈ ಸೆಲ್ಫ್. ಪೀಪಲ್ ಕಾಲ್ ಇಟ್ ಆ್ಯರೋಗೆಂಟ್ ಆ್ಯಂಡ್ ಐ ಕಾಲ್ ಇಟ್ ಆಸ್ ಕಾನ್ಫಿಡೆನ್ಸ್. ದಟ್ಸ್ ಇಟ್. ಅಷ್ಟೇ ಡಿಫ್ರೆನ್ಸ್ ನನಗೂ ಮತ್ತು ಅವ್ರಿಗಿರೋದು ಅಷ್ಟೇ ಡಿಫ್ರೆನ್ಸ್. ಆ್ಯಂಡ್ ಮೇಲೆ ಹೋಗಿ ಕೆಳಗೆ ಬಂದು ತಿರ್ಗಾ ಮೇಲೆ ಹೋಗೋದೈತಲ್ಲ, ಅದು ಸ್ವಲ್ಪ ಟಫ್ ಜರ್ನಿ, ನಿಜ ಹೇಳ್ತೀನಿ. 2 ಫೇಸ್ ನೋಡ್ಕೊಂಡು ಬಂದು ನಾನು. ಸೊ ಇವಾಗ ಉಳಿದಿರೋದು ಒಂದೇ, ಗ್ರಾಫ್ ಅಪ್ ಹೋಗ್ಬೇಕು. ಸಾಕಷ್ಟು ಪ್ಲ್ಯಾನ್ಸ್ ಅದಾವ, ಸಾಕಷ್ಟು ರೈಡ್ಸ್, ಸಾಕಷ್ಟು ವ್ಲಾಗ್ಸ್, ಸಾಕಷ್ಟು ಫುಡ್ ವ್ಲಾಗ್ಸ್, ಮೋಟೋ ವ್ಲಾಗ್ಸ್, ಜರ್ನಿ. ಜಾಸ್ತಿ ನನ್ನ ಪಾಸ್ಟ್ನ ಜಾಸ್ತಿ ಎಲಾಬ್ರೇಟ್ ಮಾಡಿ ಹೇಳೋಷ್ಟು ಪೇಷನ್ಸ್ನು ನನಗಿಲ್ಲ, ಟು ಬಿ ಫ್ರ್ಯಾಂಕ್. ಲಿಟ್ರಲಿ ಅದನ್ನ ಪೇಷನ್ಸ್ ನನ್ನ ಹತ್ರ ಇಲ್ಲ ಇವಾಗ. ಸೊ ಹೇಳಿದ್ರೆ ಸಿಂಪತಿ ಅನ್ಕೊಂಡ್ಬಿಡ್ತಾರೆ ಜನ, ಸಿಂಪತಿ ಗಿಟ್ಟಿಸ್ಕೋಬಾರ್ದು. ಸೊ ಏನಾದ ಹೇಳ್ತಾ ಹೋಗ್ತೀನಿ, ಒಂದೊಂದು ಬ್ಲಾಗ್ದಲ್ಲಿ ಒಂದೊಂದು ಸ್ಟೋರಿ ಹೇಳ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಸಾಕು. ಸದ್ಯಕ್ಕೆ ಒಂದು ಫುಡ್ ಬ್ಲಾಗ್ ಮುಖಾಂತರ ಕಮ್ಬ್ಯಾಕ್ ಮಾಡಿದೆ ಅನ್ಕೋತೀನಿ. ಆ್ಯಕ್ಚುಲಿ ಇನ್ನೊಂದು ಸ್ಪೆಷಲ್ ವೀಡಿಯೋ ಮಾಡಿದ್ದೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದು ಕೂಡ ಅಪ್ಲೋಡ್ ಆಗಲಿಲ್ಲ. ಭಾಳಷ್ಟು ಎಕ್ಸ್ಕ್ಯೂಸಸ್ ಸಿಗ್ಲತ್ತ, ಬಟ್ ಇನ್ನು ಮುಂದೆ ನಾನು ಎಕ್ಸ್ಕ್ಯೂಸಸ್ ಕೊಡೋಂಗಿಲ್ಲ. ಸೊ hello, what is up my rowdy boys and girls, welcome back to welcome back to my first vlogs. ಇದು ನನ್ನ ಫಸ್ಟ್ ವ್ಲಾಗ್ ಅನ್ಕೋತೀನಿ.
ಪ್ರಜ್ವಲ್ ಜಿ ಬಿ 2.0 ಹಾಗೇನಲ್ಲ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಬ್ಲಾಗ್ ಬಿಕಾಸ್ ಇವಾಗ ನಾನು ಝೀರೋನೇ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಇನ್ನೊಂದು ಅಕೌಂಟ್ ಹ್ಯಾಕ್ ಆಯ್ತು ಇನ್ಸ್ಟಾಗ್ರಾಮ್. ಸೊ ಆಮೇಲೆ ತಿರ್ಗಾ ಯೂಟ್ಯೂಬ್ ಕೂಡ ಹೋಗಿತ್ತು ಟು ಬಿ ಫ್ರ್ಯಾಂಕ್. ಅದು ಹೆಂಗೋ ಹಂಗೋ ಮಾಡಿ ತಕ್ಕೊಂಡೆ ವಾಪಸ್ಸು. ಆ್ಯಂಡ್ ಇನ್ಸ್ಟಾಗ್ರಾಮ್ ಬರಲಿಲ್ಲ, ಬಟ್ ಯೂಟ್ಯೂಬ್ ಇದೇ ನನ್ನ ಕೈ ಹಿಡಿತದ ಅಂತ ಅಂದ್ಕೊಂಡಿನಿ. ನಿಮ್ಮ ಸಪೋರ್ಟ್, ನಿಮ್ಮ ಲವ್ ನನಗೆ ವಾಪಸ್ ಬೇಕು, ಭಾಳ ಕೆಟ್ಟ ಬೇಕು ನನಗೆ ಅಷ್ಟೇ. ಆ್ಯಂಡ್ ಸೊ ಆಯ್ತಷ್ಟೇ, ಮತ್ತೇನಿಲ್ಲ. ಮತ್ತು ಆ್ಯಕ್ಚುಲಿ ಇನ್ನೂ ಭಾಳ ಹೇಳೋದೈತೆ, ಭಾಳ ನಿಮ್ಮ ಜೊತೆ ಹಂಚ್ಕೊಳ್ಳೋದದ. ಬಟ್ ದಿಸ್ ಇಸ್ ನಾಟ್ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಸಿಚುವೇಶನ್. ಮನಸ್ಥಿತಿ ಪರಿಸ್ಥಿತಿ ಎರಡೂ ಸರಿ ಇಲ್ಲ ನಮ್ಮದು. ಸೊ ಹಾಗಾಗಿ ಇದು ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀರಿ. ಆ್ಯಂಡ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ವೀಡಿಯೋಸ್ ರೆಗ್ಯುಲರ್ಲಿ. ಫಸ್ಟಿಗೆ ಏನು ಮಾಡ್ತಿದ್ವಲ್ಲ ಕಂಟೆಂಟ್ ರೆಗ್ಯುಲರ್ ಬೇಸಿಸ್ ಮೇಲೆ, ಅದ್ರ ಮೇಲೆ ಸ್ಟಾರ್ಟ್ ಆಗ್ತದೆ. ಸೊ ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಲವ್ ಫ್ರಮ್ ಪ್ರಜ್ವಲ್ ಜಿ. ಬಾಯ್. ಕಮ್ಬ್ಯಾಕ್ ಭಾಳ ಪರ್ಸ್ನಲ್ ಐತಿ, ಭಾಳ ಜನರಿಗೆ ಫಕ್ ಮಾಡೋದೈತಿ. ನಮ್ಮ ಎಂಟ್ರಿ ನೋಡಿ ಕುಂಡಿ ಉರಿದಿರ್ಬೇಕಂತಾರಲ್ಲ, ಸೊ ಹಾಗೆ ಬಾಯ್.